ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ತಮಿಳುನಾಡು ರಾಜಕೀಯದಲ್ಲಿ ಸುನಾಮಿ ಎದ್ದಿದೆ. ಎಲೆಕ್ಷನ್ಗೂ ಮುನ್ನವೇ ಭಾರಿ ಬೆಳವಣಿಗೆ ನಡೆದಿದೆ. ಡಿಎಂಕೆ ಪಕ್ಷವನ್ನ ಇದೀಗ ಜಯಲಲಿತಾ ಆಪ್ತ ಬಂಟ ಸೇರಿದ್ದಾರೆ. ಹಾಗಾದ್ರೆ ಆ ಆಪ್ತ ಬಂಟ ಯಾರು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಾ ಇದೆ. ಅವರು ಬೇರೆ ಯಾರು ಅಲ್ಲ, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಮತ್ತು ಉಚ್ಚಾಟಿತ ಎಐಎಡಿಎಂಕೆ ನಾಯಕ ಓ ಪನ್ನೀರ ಸೆಲ್ವಂ. ಇವರ ನಡೆ ಇದೀಗ ಸಾಕಷ್ಟು ಗಮನ ಸೆಳೀತಾ ಇದೆ. ತಮಿಳುನಾಡು ವಿಧಾನಸಭೆ ಚುನಾವಣೆಗೂ ಮೊದಲು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರ ಸಮ್ಮುಖದಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷಕ್ಕೆ ಸೇರಿದ್ರು. ಮುಖ್ಯಮಂತ್ರಿ ಮತ್ತು ಡಿಎಂಕೆ ಅಧ್ಯಕ್ಷ ಎಂಕೆ ಸ್ಟಾಲಿನ್ ಸಮ್ಮುಖದಲ್ಲಿ ಈ ರೀತಿಯಾಗಿ ಬೆಳವಣಿಗೆ ನಡೆದಿದೆ. ಚೆನ್ನೈನ ಡಿಎಂಕೆ ಪ್ರಧಾನ ಕಚೇರಿಯಾದ ಅಣ್ಣಾ ಅರಿವಲಯಂನಲ್ಲಿ ಪನ್ನೀರ ಸೆಲ್ವಂರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಲಾಗಿದೆ. ಪನ್ನೀರ ಸೆಲ್ವಂ ಬೆಂಬಲಿಗರು ಜಮಾಯಿಸಿ ಘೋಷಣೆಯನ್ನು ಕೂಡ ಕೂಗಿದ್ದಾರೆ. ಈ ವೇಳೆ ಹೀಗೆ 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಗೂ ಮುನ್ನ ಮಹತ್ವದ ರಾಜಕೀಯ ಬೆಳವಣಿಗೆ ಅಂತ ಇದನ್ನ ಕರೆಯಲಾಗ್ತಾ ಇದೆ. ಓಪಿಎಸ್ ಡಿಎಂಕೆ ಸದಸ್ಯತ್ವ ಸ್ವೀಕರಿಸುವ ಮೂಲಕ ತಮಿಳುನಾಡು ರಾಜಕೀಯದ ಹೊಸ ಅಧ್ಯಾಯಕ್ಕೆ ನಾಂದಿಯನ್ನ ಹಾಡಿದ್ದಾರೆ. ದಶಕಗಳ ಕಾಲ ಜಯಲಲಿತಾ ನೆರಳಾಗಿದ್ದಂಥ ಪನ್ನೀರ ಸೆಲ್ವಂ 3 ಬಾರಿ ಮುಖ್ಯಮಂತ್ರಿಯಾಗಿದ್ರು. ಪಕ್ಷದೊಳಗಿನ ದೀರ್ಘಕಾಲದ ನಾಯಕತ್ವ ವಿವಾದಗಳ ನಂತರ ರಾಜಕೀಯವಾಗಿ ಪ್ರತ್ಯೇಕಿಸಲ್ಪಟ್ಟಿದ್ರು. ಜಯಲಲಿತಾ ಅವರ ವಿಶ್ವಾಸಾರ್ಹ ಆಪ್ತರು ಕೂಡ ಆಗಿದ್ರು. 3 ವರ್ಷಗಳಿಗೂ ಕೂಡ ಹೆಚ್ಚು ಕಾಲ ತಮ್ಮ ಮಾತೃ ಪಕ್ಷವನ್ನ ಮತ್ತೆ ಸೇರಲು ವಿಫಲವಾಗಿದ್ರು. ಅದಾದ ಬಳಿಕ ಈಗ ಮಹತ್ವದ ಬೆಳವಣಿಗೆ ನಡೆದಿದೆ. ಪನ್ನೀರ ಸೆಲ್ವಂ ಈಗ ವಿರೋಧಿ ಬಣದ ಮನೆ ಸೇರಿದ್ದಾರೆ. ಎಐಎಡಿಎಂಕೆಯ ಆಧಾರ ಸ್ತಂಭವಾಗಿದ್ದಂಥ ಓಪಿಎಸ್ ಅಧಿಕೃತವಾಗಿ ಡಿಎಂಕೆ ಪಕ್ಷದ ಬಾವುಟವನ್ನ ಹಾರಿಸಿದ್ದಾರೆ. 2026ರ ಚುನಾವಣೆಗೆ ಮುನ್ನ ಎಂಕೆ ಸ್ಟಾಲಿನ್ ಎಸೆದಂತ ಈ ಮಾಸ್ಟರ್ ಸ್ಟ್ರೋಕ್ ಎಐಎಡಿಎಂಕೆಯನ್ನ ಹೈರಾಣಾಗಿಸಿದೆ. ಇದು ಕೇವಲ ಪಕ್ಷಾಂತರವಲ್ಲ, ಇದು ಸೇಡಿನ ಆಟನ ಅನ್ನೋ ಚರ್ಚೆ ಕೂಡ ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು 2022ರ ಜುಲೈ 11ರಂದು ಎಐಎಡಿಎಂಕೆಯ ಮಧ್ಯಂತರ ಪ್ರಧಾನ ಕಾರ್ಯದರ್ಶಿಯಾಗಿ ತಮಿಳುನಾಡಿನ ಮಾಜಿ ಸಿಎಂ ಎಡಪ್ಪಾಡಿ ಕೆ ಪಳನಿಸ್ವಾಮಿಯನ್ನ ನೇಮಕ ಮಾಡಲಾಗಿತ್ತು. ಪ್ರತಿಸ್ಪರ್ಧಿಯಾಗಿದ್ದಂಥ ಓ ಪನ್ನೀರ ಸೆಲ್ವಂ ಅವರನ್ನ ಪಕ್ಷದ ಖಜಾಂಚಿ ಹುದ್ದೆ ಮತ್ತು ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟನೆಯನ್ನ ಮಾಡಲಾಗಿತ್ತು. 2022ರ ಜುಲೈ 11ರಂದು ಓಪಿಎಸ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದಾಗ ಬೆಂಕಿ ಶುರುವಾಗಿತ್ತು. ಆ ಬೆಂಕಿಯ ಜ್ವಾಲೆ ಇಂದು ಎಐಎಡಿಎಂಕೆಯನ್ನ ಸುಡ್ತಾ ಇದೆ. ಪಕ್ಷದ ಖಜಾಂಚಿ ಹುದ್ದೆ ಕಳೆದುಕೊಂಡು ನ್ಯಾಯಾಲಯಗಳಲ್ಲಿ ಸೋತು ಅನಾಥರಾಗಿದ್ದಂಥ ಓಪಿಎಸ್ ಬಣಕ್ಕೆ ಈಗ ಸ್ಟಾಲಿನ್ ಆನೆಯ ಬಲವನ್ನ ಕೊಟ್ಟಿದ್ದಾರೆ. ಹೀಗಂತ ತಮಿಳುನಾಡು ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕೇವಲ ಪಳನಿಸ್ವಾಮಿ ಮಾತ್ರವಲ್ಲ, ಜೊತೆಗೆ ಮಾಜಿ ಸಚಿವ ಆರ್.ವೈ.ತಿ ಲಿಂಗಂ ಸೇರಿದಂತೆ ಹಲವು ಪ್ರಭಾವಿ ನಾಯಕರು ಡಿಎಂಕೆ ಸೇರಿದ್ದಾರೆ. ಇದು ಹಳೆ ಮಿತ್ರರಿಗೆ ನುಂಗಲಾರದ ತುತ್ತಾಗಿದೆ. 2026ರ ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅಂತ ಸ್ಟಾಲಿನ್ ಭವಿಷ್ಯವನ್ನ ನುಡಿದಿದ್ರು. ಈ ಬೆನ್ನಲ್ಲೇ ಇದೀಗ ಮಹತ್ವದ ಬೆಳವಣಿಗೆ ನಡೆದಿದೆ. ಇದು ಎಐಎಡಿಎಂಕೆಯ ವೋಟ್ ಬ್ಯಾಂಕ್ಗೆ ನೇರ ಪೆಟ್ಟನ್ನ ಕೊಡಲಿದೆ ಅನ್ನೋ ಮಾತುಗಳು ಕೂಡ ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಈಗಾಗಲೇ ಡಿಎಂಕೆ ಪಕ್ಷ ಮುಂದಿನ ತಮಿಳುನಾಡು ಚುನಾವಣೆಗೆ ಭರ್ಜರಿಯಾಗಿ ಸಿದ್ಧತೆಯನ್ನ ಪ್ರಾರಂಭ ಮಾಡಿದೆ. ಓ ಪನ್ನೀರ ಸೆಲ್ವಂ ಅವರ ಬಣದ ಭಾಗವೆಂದು ಪರಿಗಣಿಸಲ್ಪಟ್ಟಂತ ತಮಿಳುನಾಡು ಶಾಸಕ ಪಿ ಅಯ್ಯಪ್ಪನ್ ಅವರು ಸ್ಟಾಲಿನ್ ಮತ್ತೆ ರಾಜ್ಯವನ್ನ ಮುನ್ನಡೆಸುವುದನ್ನು ನೋಡುವ ಬಯಕೆಯನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಎಂಕೆ ಸ್ಟಾಲಿನ್ ಅವರು ಮತ್ತೊಮ್ಮೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗಬೇಕು ಅಂತ ಅಯ್ಯಪ್ಪನ್ ವಿಧಾನಸಭೆಯಲ್ಲಿ ಹೇಳಿದ್ರು. ಆ ಎಲ್ಲಾ ಬೆಳವಣಿಗೆ ಬೆನ್ನಲ್ಲೇ ಇದೀಗ ರಾಜಕೀಯ ಸುಂಟರಗಾಳಿ ತಮಿಳುನಾಡಲ್ಲಿ ಶುರುವಾಗಿದೆ. ದ್ರಾವಿಡ ರಣಾಂಗಣ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಅಲ್ಲಿನ ರಾಜಕೀಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಮುಂಬರುವಂತ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಎಂಕೆ ಸ್ಟಾಲಿನ್ ನೇತೃತ್ವದ ಮೈತ್ರಿಕೂಟವು ಬಿಜೆಪಿ ಮತ್ತು ಎಐಎಡಿಎಂಕೆ ಮೈತ್ರಿಕೂಟದ ವಿರುದ್ಧ ಗೆಲ್ಲೋದಕ್ಕೆ ದ್ರಾವಿಡ ಮಾದರಿ 2.0 ಅನ್ನ ಪರಿಚಯ ಮಾಡೋಕೆ ಸಿದ್ಧವಾಗಿದೆ. ಇನ್ನು ನಟನಿಂದ ರಾಜಕಾರಣಿಯಾದಂಥ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಪ್ರವೇಶದೊಂದಿಗೆ ತಮಿಳುನಾಡು ಚುನಾವಣೆ ತ್ರಿಕೋನ ಸ್ಪರ್ಧೆಯಾಗಿ ಬದಲಾಗುವ ನಿರೀಕ್ಷೆ ಕೂಡ ಇದೆ. 234 ಸದಸ್ಯರ ತಮಿಳುನಾಡು ವಿಧಾನಸಭೆ ಬಲಾಬಲ ಹೊಂದಿದೆ. 2021ರ ಚುನಾವಣೆಗಳಲ್ಲಿ ಡಿಎಂಕೆ 133 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಕಾಂಗ್ರೆಸ್ ಕೇವಲ 18 ಸ್ಥಾನಗಳನ್ನು ಗೆದ್ದಿತ್ತು. ಇನ್ನು ಪಿಎಂಕೆ 5 ಸ್ಥಾನ,
ವಿಸಿಕೆ 4 ಮತ್ತು ಇತರರು 8 ಸ್ಥಾನಗಳನ್ನು ಗೆದ್ದುಕೊಂಡಿದ್ರು. ಇನ್ನು ಕಾಂಗ್ರೆಸ್ ಸೇರಿದಂತೆ ಡಿಎಂಕೆ ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ ಒಟ್ಟು 159 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಇನ್ನು ಎನ್ಡಿಎ 75 ಸ್ಥಾನವನ್ನು ಗೆದ್ದುಕೊಂಡ್ರೆ ಎಐಎಡಿಎಂಕೆ ಮೈತ್ರಿಕೂಟದಲ್ಲಿ 66 ಸ್ಥಾನಗಳೊಂದಿಗೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಈಗ ಯಾವಾಗ ಇವರು ಬೇರೆ ಪಕ್ಷಕ್ಕೆ ಸೇರಿದ್ರು, ಈಗ ಬಿಜೆಪಿಗೆ ಒಂದು ರೀತಿಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಶಾಕ್ ಆಗಿದೆ. ಅದರ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಅನ್ನು ಮಾಡಬೇಕು ಅಂತ ಈಗ ಬಿಜೆಪಿ ಪ್ಲಾನ್ ಅನ್ನು ರೂಪಿಸ್ತಾ ಇದೆ. ಈ ಬದಲಾವಣೆ ಇದೀಗ ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಮಾತುಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಮುಂದೆ ಏನಾಗುತ್ತೆ, ಯಾವ ರೀತಿಯಾಗಿ ರಾಜಕೀಯ ಚಿತ್ರಣ ಬದಲಾಗುತ್ತೆ, ಮುಂದೆ ಯಾವ ರೀತಿಯಾಗಿ ಚುನಾವಣೆಯನ್ನು ಫೇಸ್ ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ತಮಿಳುನಾಡು ರಾಜಕೀಯದಲ್ಲಿ ಸುನಾಮಿ ಎದ್ದಿದೆ. ಎಲೆಕ್ಷನ್ಗೂ ಮುನ್ನವೇ ಭಾರಿ ಬೆಳವಣಿಗೆ ನಡೆದಿದೆ. ಡಿಎಂಕೆ ಪಕ್ಷವನ್ನ ಇದೀಗ ಜಯಲಲಿತಾ ಆಪ್ತ ಬಂಟ ಸೇರಿದ್ದಾರೆ. ಹಾಗಾದ್ರೆ ಆ ಆಪ್ತ ಬಂಟ ಯಾರು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಾ ಇದೆ. ಅವರು ಬೇರೆ ಯಾರು ಅಲ್ಲ, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಮತ್ತು ಉಚ್ಚಾಟಿತ ಎಐಎಡಿಎಂಕೆ ನಾಯಕ ಓ ಪನ್ನೀರ ಸೆಲ್ವಂ. ಇವರ ನಡೆ ಇದೀಗ ಸಾಕಷ್ಟು ಗಮನ ಸೆಳೀತಾ ಇದೆ. ತಮಿಳುನಾಡು ವಿಧಾನಸಭೆ ಚುನಾವಣೆಗೂ ಮೊದಲು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರ ಸಮ್ಮುಖದಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷಕ್ಕೆ ಸೇರಿದ್ರು. ಮುಖ್ಯಮಂತ್ರಿ ಮತ್ತು ಡಿಎಂಕೆ ಅಧ್ಯಕ್ಷ ಎಂಕೆ ಸ್ಟಾಲಿನ್ ಸಮ್ಮುಖದಲ್ಲಿ ಈ ರೀತಿಯಾಗಿ ಬೆಳವಣಿಗೆ ನಡೆದಿದೆ. ಚೆನ್ನೈನ ಡಿಎಂಕೆ ಪ್ರಧಾನ ಕಚೇರಿಯಾದ ಅಣ್ಣಾ ಅರಿವಲಯಂನಲ್ಲಿ ಪನ್ನೀರ ಸೆಲ್ವಂರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಲಾಗಿದೆ. ಪನ್ನೀರ ಸೆಲ್ವಂ ಬೆಂಬಲಿಗರು ಜಮಾಯಿಸಿ ಘೋಷಣೆಯನ್ನು ಕೂಡ ಕೂಗಿದ್ದಾರೆ. ಈ ವೇಳೆ ಹೀಗೆ 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಗೂ ಮುನ್ನ ಮಹತ್ವದ ರಾಜಕೀಯ ಬೆಳವಣಿಗೆ ಅಂತ ಇದನ್ನ ಕರೆಯಲಾಗ್ತಾ ಇದೆ. ಓಪಿಎಸ್ ಡಿಎಂಕೆ ಸದಸ್ಯತ್ವ ಸ್ವೀಕರಿಸುವ ಮೂಲಕ ತಮಿಳುನಾಡು ರಾಜಕೀಯದ ಹೊಸ ಅಧ್ಯಾಯಕ್ಕೆ ನಾಂದಿಯನ್ನ ಹಾಡಿದ್ದಾರೆ. ದಶಕಗಳ ಕಾಲ ಜಯಲಲಿತಾ ನೆರಳಾಗಿದ್ದಂಥ ಪನ್ನೀರ ಸೆಲ್ವಂ 3 ಬಾರಿ ಮುಖ್ಯಮಂತ್ರಿಯಾಗಿದ್ರು. ಪಕ್ಷದೊಳಗಿನ ದೀರ್ಘಕಾಲದ ನಾಯಕತ್ವ ವಿವಾದಗಳ ನಂತರ ರಾಜಕೀಯವಾಗಿ ಪ್ರತ್ಯೇಕಿಸಲ್ಪಟ್ಟಿದ್ರು. ಜಯಲಲಿತಾ ಅವರ ವಿಶ್ವಾಸಾರ್ಹ ಆಪ್ತರು ಕೂಡ ಆಗಿದ್ರು. 3 ವರ್ಷಗಳಿಗೂ ಕೂಡ ಹೆಚ್ಚು ಕಾಲ ತಮ್ಮ ಮಾತೃ ಪಕ್ಷವನ್ನ ಮತ್ತೆ ಸೇರಲು ವಿಫಲವಾಗಿದ್ರು. ಅದಾದ ಬಳಿಕ ಈಗ ಮಹತ್ವದ ಬೆಳವಣಿಗೆ ನಡೆದಿದೆ. ಪನ್ನೀರ ಸೆಲ್ವಂ ಈಗ ವಿರೋಧಿ ಬಣದ ಮನೆ ಸೇರಿದ್ದಾರೆ. ಎಐಎಡಿಎಂಕೆಯ ಆಧಾರ ಸ್ತಂಭವಾಗಿದ್ದಂಥ ಓಪಿಎಸ್ ಅಧಿಕೃತವಾಗಿ ಡಿಎಂಕೆ ಪಕ್ಷದ ಬಾವುಟವನ್ನು ಹಾರಿಸಿದ್ದಾರೆ. 2026ರ ಚುನಾವಣೆಗೆ ಮುನ್ನ ಎಂಕೆ ಸ್ಟಾಲಿನ್ ಎಸೆದಂತ ಈ ಮಾಸ್ಟರ್ ಸ್ಟ್ರೋಕ್ ಎಐಎಡಿಎಂಕೆಯನ್ನ ಹೈರಾಣಾಗಿಸಿದೆ. ಇದು ಕೇವಲ ಪಕ್ಷಾಂತರವಲ್ಲ, ಇದು ಸೇಡಿನ ಆಟನ ಅನ್ನೋ ಚರ್ಚೆ ಕೂಡ ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು 2022ರ ಜುಲೈ 11ರಂದು ಎಐಎಡಿಎಂಕೆಯ ಮಧ್ಯಂತರ ಪ್ರಧಾನ ಕಾರ್ಯದರ್ಶಿಯಾಗಿ ತಮಿಳುನಾಡಿನ ಮಾಜಿ ಸಿಎಂ ಎಡಪ್ಪಾಡಿ ಕೆ ಪಳನಿಸ್ವಾಮಿಯನ್ನ ನೇಮಕ ಮಾಡಲಾಗಿತ್ತು. ಪ್ರತಿಸ್ಪರ್ಧಿಯಾಗಿದ್ದಂಥ ಓ ಪನ್ನೀರ ಸೆಲ್ವಂ ಅವರನ್ನ ಪಕ್ಷದ ಖಜಾಂಚಿ ಹುದ್ದೆ ಮತ್ತು ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟನೆಯನ್ನ ಮಾಡಲಾಗಿತ್ತು. 2022ರ ಜುಲೈ 11ರಂದು ಓಪಿಎಸ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದಾಗ ಬೆಂಕಿ ಶುರುವಾಗಿತ್ತು. ಆ ಬೆಂಕಿಯ ಜ್ವಾಲೆ ಇಂದು ಎಐಎಡಿಎಂಕೆಯನ್ನ ಸುಡ್ತಾ ಇದೆ. ಪಕ್ಷದ ಖಜಾಂಚಿ ಹುದ್ದೆ ಕಳೆದುಕೊಂಡು ನ್ಯಾಯಾಲಯಗಳಲ್ಲಿ ಸೋತು ಅನಾಥರಾಗಿದ್ದಂಥ ಓಪಿಎಸ್ ಬಣಕ್ಕೆ ಈಗ ಸ್ಟಾಲಿನ್ ಆನೆಯ ಬಲವನ್ನ ಕೊಟ್ಟಿದ್ದಾರೆ. ಹೀಗಂತ ತಮಿಳುನಾಡು ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕೇವಲ ಪಳನಿಸ್ವಾಮಿ ಮಾತ್ರವಲ್ಲ, ಜೊತೆಗೆ ಮಾಜಿ ಸಚಿವ ಆರ್ವೈತಿ ಲಿಂಗಂ ಸೇರಿದಂತೆ ಹಲವು ಪ್ರಭಾವಿ ನಾಯಕರು ಡಿಎಂಕೆ ಸೇರಿದ್ದಾರೆ. ಇದು ಹಳೆ ಮಿತ್ರರಿಗೆ ನುಂಗಲಾರದ ತುತ್ತಾಗಿದೆ. 2026ರ ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅಂತ ಸ್ಟಾಲಿನ್ ಭವಿಷ್ಯವನ್ನ ನುಡಿದಿದ್ರು. ಈ ಬೆನ್ನಲ್ಲೇ ಇದೀಗ ಮಹತ್ವದ ಬೆಳವಣಿಗೆ ನಡೆದಿದೆ. ಇದು ಎಐಎಡಿಎಂಕೆಯ ವೋಟ್ ಬ್ಯಾಂಕ್ಗೆ ನೇರ ಪೆಟ್ಟನ್ನ ಕೊಡಲಿದೆ ಅನ್ನೋ ಮಾತುಗಳು ಕೂಡ ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಈಗಾಗಲೇ ಡಿಎಂಕೆ ಪಕ್ಷ ಮುಂದಿನ ತಮಿಳುನಾಡು ಚುನಾವಣೆಗೆ ಭರ್ಜರಿಯಾಗಿ ಸಿದ್ಧತೆಯನ್ನ ಪ್ರಾರಂಭ ಮಾಡಿದೆ. ಓ ಪನ್ನೀರ ಸೆಲ್ವಂ ಅವರ ಬಣದ ಭಾಗವೆಂದು ಪರಿಗಣಿಸಲ್ಪಟ್ಟಂತ ತಮಿಳುನಾಡು ಶಾಸಕ ಪಿ ಅಯ್ಯಪ್ಪನ್ ಅವರು ಸ್ಟಾಲಿನ್ ಮತ್ತೆ ರಾಜ್ಯವನ್ನ ಮುನ್ನಡೆಸುವುದನ್ನು ನೋಡುವ ಬಯಕೆಯನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಎಂಕೆ ಸ್ಟಾಲಿನ್ ಅವರು ಮತ್ತೊಮ್ಮೆ
ತಮಿಳುನಾಡಿನ ಮುಖ್ಯಮಂತ್ರಿ ಆಗಬೇಕು ಅಂತ ಅಯ್ಯಪ್ಪನ್ ವಿಧಾನಸಭೆಯಲ್ಲಿ ಹೇಳಿದ್ರು. ಆ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಇದೀಗ ರಾಜಕೀಯ ಸುಂಟರಗಾಳಿ ತಮಿಳುನಾಡಲ್ಲಿ ಶುರುವಾಗಿದೆ. ದ್ರಾವಿಡ ರಣಾಂಗಣ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಅಲ್ಲಿನ ರಾಜಕೀಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಮುಂಬರುವಂತ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಎಂಕೆ ಸ್ಟಾಲಿನ್ ನೇತೃತ್ವದ ಮೈತ್ರಿಕೂಟವು ಬಿಜೆಪಿ ಮತ್ತು ಎಐಎಡಿಎಂಕೆ ಮೈತ್ರಿಕೂಟದ ವಿರುದ್ಧ ಗೆಲ್ಲೋದಕ್ಕೆ ದ್ರಾವಿಡ ಮಾದರಿ 2.0 ಅನ್ನ ಪರಿಚಯ ಮಾಡೋಕೆ ಸಿದ್ಧವಾಗಿದೆ. ಇನ್ನು ನಟನಿಂದ ರಾಜಕಾರಣಿಯಾದಂಥ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಪ್ರವೇಶದೊಂದಿಗೆ ತಮಿಳುನಾಡು ಚುನಾವಣೆ ತ್ರಿಕೋನ ಸ್ಪರ್ಧೆಯಾಗಿ ಬದಲಾಗುವ ನಿರೀಕ್ಷೆ ಕೂಡ ಇದೆ. 234 ಸದಸ್ಯರ ತಮಿಳುನಾಡು ವಿಧಾನಸಭೆ ಬಲಾಬಲ ಹೊಂದಿದೆ. 2021ರ ಚುನಾವಣೆಗಳಲ್ಲಿ ಡಿಎಂಕೆ 133 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಕಾಂಗ್ರೆಸ್ ಕೇವಲ 18 ಸ್ಥಾನಗಳನ್ನು ಗೆದ್ದಿತ್ತು. ಇನ್ನು ಪಿಎಂಕೆ 5 ಸ್ಥಾನ, ವಿಸಿಕೆ 4 ಮತ್ತು ಇತರರು 8 ಸ್ಥಾನಗಳನ್ನು ಗೆದ್ದುಕೊಂಡಿದ್ರು. ಇನ್ನು ಕಾಂಗ್ರೆಸ್ ಸೇರಿದಂತೆ ಡಿಎಂಕೆ ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ ಒಟ್ಟು 159 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಇನ್ನು ಎನ್ಡಿಎ 75 ಸ್ಥಾನವನ್ನು ಗೆದ್ದುಕೊಂಡ್ರೆ ಎಐಎಡಿಎಂಕೆ ಮೈತ್ರಿಕೂಟದಲ್ಲಿ 66 ಸ್ಥಾನಗಳೊಂದಿಗೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಈಗ ಯಾವಾಗ ಇವರು ಬೇರೆ ಪಕ್ಷಕ್ಕೆ ಸೇರಿದ್ರು, ಈಗ ಬಿಜೆಪಿಗೆ ಒಂದು ರೀತಿಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಶಾಕ್ ಆಗಿದೆ. ಅದರ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಅನ್ನು ಮಾಡಬೇಕು ಅಂತ ಈಗ ಬಿಜೆಪಿ ಪ್ಲಾನ್ ಅನ್ನು ರೂಪಿಸ್ತಾ ಇದೆ. ಈ ಬದಲಾವಣೆ ಇದೀಗ ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಮಾತುಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಮುಂದೆ ಏನಾಗುತ್ತೆ, ಯಾವ ರೀತಿಯಾಗಿ ರಾಜಕೀಯ ಚಿತ್ರಣ ಬದಲಾಗುತ್ತೆ, ಮುಂದೆ ಯಾವ ರೀತಿಯಾಗಿ ಚುನಾವಣೆಯನ್ನು ಫೇಸ್ ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.